ಶ್ರೀ ಗುರುಭ್ಯೋ ನಮಃ. ಗುರುರಾಯರ ಪಾದಗಳಿಗೆ ನಮಸ್ಕರಿಸುತ್ತಾ, ಪ್ರಿಯ ವೀಕ್ಷಕರೇ, ಇಂದು ನಾನು ವೆಕ್ಟರ್ ಇಂಕ್ನ ಕ್ಲಾಸ್ ನಂಬರ್ 3ನಲ್ಲಿ ಪಾಯಿಂಟ್ ಟೂಲ್ ಮತ್ತು ಪೆನ್ ಟೂಲ್ ಹಾಗೂ ಅವುಗಳ ಸಬ್ ಟೂಲ್ಗಳ ಬಗ್ಗೆ ತಿಳಿಸಿಕೊಡ್ತೀನಿ. ಕ್ಲಾಸ್ ಶುರು ಮಾಡೋ ಮೊದಲು ತಮ್ಮಲ್ಲಿ ಒಂದು ಸಣ್ಣ ವಿನಂತಿ. ನಾನು ನಿಮ್ಮ ನಾಗೇಶ್ ಅರ್ನ್ ಮನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರುತ್ತೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿರಿ. ಇದರಿಂದ ಅವರು ವೆಕ್ಟರ್ ಇಂಕ್ ಬಗ್ಗೆ ಕಲ್ಕೊಳ್ಳಿ. ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಕಂಡು ಬಂದರೆ ಕಮೆಂಟ್ ಮಾಡಿರಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ತಪ್ಪದೇ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ, ಯಾಕಂದ್ರೆ ಮುಂಬರುವ ವಿಡಿಯೋಗಳನ್ನು ನೋಡಲು ನಿಮಗೆ ಸಹಾಯವಾಗ್ತದೆ. ಬನ್ನಿ ಕ್ಲಾಸ್ ಕಡೆ ಗಮನ ಹರಿಸೋಣ. ವೀಕ್ಷಕರೇ, ವೆಕ್ಟರ್ ಇಂಕ್ನಲ್ಲಿ ಪಾಯಿಂಟ್ ಟೂಲ್ ಎರಡನೇದ್ದು, ಪೆನ್ ಟೂಲ್ ಮೂರನೇದ್ದು. ಪಾಯಿಂಟ್ ಟೂಲ್ ಕೇವಲ ಚಿತ್ರಗಳನ್ನು ಸೆಲೆಕ್ಟ್ ಮಾಡ್ತದೆ, ಆದರೆ ಪೆನ್ ಟೂಲ್ನ ಸಹಾಯದಿಂದ ನಾವು ನಮಗೆ ಹೇಗೆ ಬೇಕು ಹಾಗೆ ಚಿತ್ರಗಳನ್ನು ಬಿಡಿಸಬಹುದು. ಇವೆರಡರ ಸಬ್ ಟೂಲ್ಗಳು ಒಂದೇ. ಅಂದರೆ ಪಾಯಿಂಟ್ ಟೂಲ್ಗೂ 11 ಸಬ್ ಟೂಲ್ ಇರ್ತವೆ, ಪೆನ್ ಟೂಲ್ಗೂ 11 ಸಬ್ ಟೂಲ್ ಇರ್ತವೆ. ಆದರೆ ಇವೆರಡರ ಕೆಲಸ ಕೂಡ ಸೇಮ್ ಆಗಿರ್ತವೆ, ಅದರಲ್ಲಿ ಏನೂ ಚೇಂಜಸ್ ಇರೋಂಗಿಲ್ಲ. ಆ ಟೂಲ್ಸ್ಗಳು ಯಾವುವು ಅಂತ ನಿಮ್ಗೆ ಹೇಳ್ತೀನಿ. ಮೊದಲನೇದಾಗಿ ಡಿಲೀಟ್, ಎರಡನೇದು ಮಲ್ಟಿಪಲ್, ಮೂರನೇದು ಕಟ್, ನಾಲ್ಕನೇದು ಸ್ಟೈಲಶ್, 5 ಪಾತ್, 6ನೇದು ಬೂಲಿಯನ್, 7 ಸ್ಟ್ರೋಕ್, 8 ಸ್ಯಾಡೋ, 9ನೇದು ಲೇಯರ್ಸ್, 10ನೇದು ಗ್ರಿಡ್, 11 ಡಾಕ್ಯುಮೆಂಟ್. ಇವುಗಳಲ್ಲಿ ನಾನು ನಿಮಗೆ ವೆಕ್ಟರ್ ಇಂಕ್ ಕ್ಲಾಸ್ 2ನಲ್ಲಿ ಸೆಲೆಕ್ಷನ್ ಟೂಲ್ನ ಸಬ್ ಟೂಲ್ಗಳ ಬಗ್ಗೆ ಡಿಟೇಲಾಗಿ ಹೇಳಿಕೊಟ್ಟಿದ್ದೀನಿ. ಅವು ಯಾವುವು ಅಂದ್ರೆ ಡಿಲೀಟ್, ಮಲ್ಟಿಪಲ್, ಬೂಲಿಯನ್, ಸ್ಟ್ರೋಕ್, ಸ್ಯಾಡೋ, ಲೇಯರ್ಸ್, ಗ್ರಿಡ್ ಹಾಗೂ ಡಾಕ್ಯುಮೆಂಟ್ಗಳ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟಿನಿ. ಆದ ಕಾರಣ ನೀವು ವೆಕ್ಟರ್ ಇಂಕ್ ಕ್ಲಾಸ್ 2 ಒಂದು ಸರ್ತಿ ನೋಡಿ ನಂತರ ಕ್ಲಾಸ್ 3 ಕಂಟಿನ್ಯೂ ಮಾಡಿ, ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗ್ತದೆ. ಈ ವಿಡಿಯೋದಲ್ಲಿ ನಾನು 11ರಲ್ಲಿ ಉಳಿದ 3 ಟೂಲ್ಸ್ಗಳ ಬಗ್ಗೆ ನಿಮಗೆ ಹೇಳಿಕೊಡ್ತೀನಿ. ಆ ಟೂಲ್ಸ್ಗಳು ಮೊದಲನೇದಾಗಿ ಕಟ್, ಎರಡನೆಯದ್ದು ಸ್ಟೈಲಸ್ ಮತ್ತು ಮೂರನೆಯದು ಪಾತ್ ಟೂಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಕಟ್ ಟೂಲ್ ಬಗ್ಗೆ ನೋಡಬೇಕಾದ್ರೆ ಫಸ್ಟ್ ಪೆನ್ ಟೂಲ್ನಿಂದ ಡಯಾಗ್ರಾಮ್ ಕ್ರಿಯೇಟ್ ಮಾಡ್ತೀನಿ. ಈ ಥರ ಇದರಲ್ಲಿ ಕಟ್ ಟೂಲ್ ಏನು ಕೆಲಸ ಮಾಡ್ತದಪ್ಪ ಅಂದ್ರೆ, ಈ ಲೈನ್ನಲ್ಲಿ ನಾವು ಕಟ್ ಟೂಲ್ ಸೆಲೆಕ್ಷನ್ ಮಾಡಿಕೊಂಡು ಎಲ್ಲಾದರೂ ಕಟ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಈ ಥರ ಒಂದು ಪಾಯಿಂಟ್ ಕ್ಲಿಕ್ ಮಾಡಬೇಕು. ಆಗ ಇದು ಇಷ್ಟು ಏರಿಯಾ ಕಟ್ ಆಗ್ತದೆ ನೋಡಿ. ಇದನ್ನು ಮಾಡಿದ ನಂತರ ನೀವು ಮತ್ತೆ ಸೆಲೆಕ್ಷನ್ ಟೂಲ್ ಸೆಲೆಕ್ಷನ್ ಮಾಡಬೇಕು. ಸೆಲೆಕ್ಷನ್ ಮಾಡ್ಕೊಂಡ ನಂತರ
ನೋಡಿ ಈ ಲೈನು ಈ ಥರ ಬೇರೆ ಆಗ್ತದೆ. ಇದು ಕಟ್ ಟೂಲ್ನ ಕೆಲಸ. ಇನ್ನು ನೆಕ್ಸ್ಟ್ ಸ್ಲ್ಯಾಶ್ ಟೂಲ್ನ ಕೆಲಸ. ಅದು ಕೇವಲ ಸೆಲೆಕ್ಷನ್ ಮಾಡ್ತದೆ. ಒಂದು ಸರ್ತಿ ನೀವು ಡ್ರ್ಯಾಗ್ ಮಾಡಿದ್ರೆ ಸೆಲೆಕ್ಷನ್ ಮಾಡ್ತದೆ, ಇನ್ನೊಂದು ಸರ್ತಿ ಡ್ರ್ಯಾಗ್ ಮಾಡಿದ್ರೆ ಮತ್ತೊಂದು ಸರ್ತಿ ಸೆಲೆಕ್ಷನ್ ಮಾಡ್ತದೆ, ಮತ್ತೊಂದು ಸರ್ತಿ ಏನಾದರೂ ಡ್ರ್ಯಾಗ್ ಮಾಡಿದರೆ ನೀವು ಆ ಡ್ರ್ಯಾಗ್ ಮಾಡಿದಂಥ ಐಕಾನ್ ಅಥವಾ ಚಿತ್ರ ಏನದಲ್ಲ ಅದು ಮೂವ್ ಆಗ್ತದೆ. ನೋಡಿ ಒಂದು ಸರ್ತಿ ನೋಡಿರಿ ಪ್ರಾಕ್ಟಿಕಲ್ ಆಗಿ. ನಾನು ಈ ಸ್ಲ್ಯಾಶ್ ಟೂಲ್ನ ಆನ್ ಮಾಡ್ತೀನಿ. ಆನ್ ಮಾಡಿದ ತಕ್ಷಣ ಈ ಥರ ಒಂದು ಪಿನ್ ಬರ್ತದೆ. ನಾನು ಈ ಪಿನ್ಲಿಂದನೇ ಸೆಲೆಕ್ಷನ್ ಮಾಡ್ಬೋದು. ಈ ಪಿನ್ನ ಇಲ್ಲಿಟ್ಟು ಈ ಥರ ಸೆಲೆಕ್ಷನ್ ಆಯಿತು. ಇನ್ನೊಂದು ಸರ್ತಿ ಈ ಪಿನ್ ಇದು ಕೇವಲ ಸೆಲೆಕ್ಷನ್ಗೆ ಅಷ್ಟೇ ಸೀಮಿತ. ಇದು ನಾನು ಇನ್ನೊಂದು ಸರ್ತಿ ಈ ಥರ ಸೆಲೆಕ್ಷನ್ ಮಾಡ್ತೀನಿ. ನೋಡಿ ಮೂರನೇ ಸರ್ತಿ ಏನಾದರೂ ಸೆಲೆಕ್ಷನ್ ಮಾಡಿದರೆ ಅದು ಮೂವ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿದ್ರಲ್ಲ, ಇದರ ಕೆಲಸ ಕೇವಲ ಇಷ್ಟೇ. ಇದು ಸೆಲೆಕ್ಷನ್ನು ಫಸ್ಟ್ ಸೆಲೆಕ್ಷನ್ನು, ಆಮೇಲೆ ಸೆಕೆಂಡ್ ಸೆಲೆಕ್ಷನ್ ಮಾಡಿದ್ರೆ ಮೂರನೇ ಸರ್ತಿ ಸೆಲೆಕ್ಷನ್ ಮಾಡಿದರೆ ಇದು ಮೂವ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮೂರನೇದು ಪಾತ್ನಲ್ಲಿ ಟೋಟಲ್ ನಾವು ಮೇಲ್ಗಡೆ 4 ಚಿತ್ರಗಳು ನೋಡ್ತಾ ಇದ್ದೀವಿ. ಕೆಳಗಡೆ ಕ್ಲೋಸ್ ಪಾತ್, ಜಾಯಿನ್ ಪಾತ್, ಸಿಂಪ್ಲಿಫೈ, ಸಪ್ರೇಟ್. ಹಂಗಂದ್ರೆ ಏನು ಅನ್ನೋದು ನಿಮ್ಗೆ ಹೇಳ್ಕೊಡ್ತೀನಿ. ಪೆನ್ ಟೂಲ್ನ ಸಹಾಯದಿಂದ ಒಂದು ಚಿತ್ರ ಹಾಕೋಣ. ಈ ಥರ ಇಲ್ಲಿ ಮೊದಲನೇದಾಗಿ ಕ್ಲೋಸ್ ಪಾತ್ ಹೆಂಗೆ ಕೆಲಸ ಮಾಡ್ತದೆ. ಕ್ಲೋಸ್ ಪಾತನ್ನು ಇದನ್ನು ನಾನು ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ ನಿಮಗೆ ಏನು ಹೇಳಿದ್ದೆ, ಇದು ಪೆನ್ ಟೂಲಿಂದ ಸೆಲೆಕ್ಷನ್ ಆಗಲ್ಲ. ಯಾಕಂದ್ರೆ ನಾನು ಎಲ್ಲಿ ಸೆಲೆಕ್ಷನ್ ಕ್ಲಿಕ್ ಮಾಡ್ತೀನಿ ಪೆನ್ ಟೂಲೆಲ್ಲ ಆ್ಯಂಕರ್ ಪಾಯಿಂಟ್ ಆ್ಯಡ್ ಮಾಡ್ಕೊತ ಹೋಗ್ತದೆ. ಆದ ಕಾರಣ ಪಾಯಿಂಟ್ ಟೂಲ್ನ ತೊಗೊಂಡು ನಾನು ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಈ ಥರ 4 ಆ್ಯಂಕರ್ ಪಾಯಿಂಟ್ ತೋರಿಸ್ತದೆ. ಇದನ್ನು ನಾನು ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದೆ ನೋಡ್ರಿ ನೀವು. ಅದು ಇಲ್ಲಿ ಕ್ಲೋಸ್ ಪಾತ್ ಮೇಲೆ ಕ್ಲಿಕ್ ಮಾಡಿದರೆ ಓಪನ್ ಆಗಿರುವಂಥ ಪಾತ್ ಆಟೋಮೆಟಿಕಲಿ ಆಗಿ ಕ್ಲೋಸ್ ಆಗ್ತದೆ. ಇವುಗಳಿಗೆ ಪಾತ್ ಅಂತ ಕರೀತಾರೆ ಇವಕ್ಕೆ. ನೆಕ್ಸ್ಟ್ ಜಾಯಿನ್ ಪಾತ್ ತೋರಿಸ್ಕೊಡ್ತೀನಿ ನಿಮಗೆ. ಈ ಜಾಯಿನ್ ಪಾತ್ ಕೆಲಸ ಏನಂದರೆ, ಒಂದು ಪೆನ್ ಟೂಲ್ನಿಂದ ನಾನು ಒಂದು ಡಯಾಗ್ರಾಮ್ ಹಾಕೋತೀನಿ. ಆಮೇಲೆ ಈ ಪಾಯಿಂಟ್ ಟೂಲ್ ಮಾಡೋದ್ರಿಂದ ಸಿಂಪ್ಲಿಫೈ ಮಾಡ್ಕೋತೀನಿ. ಸಿಂಪ್ಲಿಫೈ ಅಂದರೆ ಅದು ರೌಂಡ್ ಶೇಪ್ನ ಬರ್ತದೆ. ಈ ಕಟ್ಲಿಂದ ಈ ಕಟ್ ಮಾಡ್ಕೊಂಡು ಸೆಲೆಕ್ಷನ್ ಟೂಲ್ ತೊಗೊಂಡು ಸ್ವಲ್ಪ ಇದನ್ನು ಚೇಂಜ್ ಮಾಡಿ ಈ ಥರ ಇಡ್ತೀವಿ. ಈಗ ನೋಡಿರಿ ಜಾಯಿಂಟ್ ಟೂಲ್ ಏನು ಕೆಲಸ ಮಾಡುತ್ತೆ ಅಂತ. ಮತ್ತು ಇದನ್ನು ಸೆಲೆಕ್ಷನ್ ಮಾಡಿಕೊಂಡು ಪಾಯಿಂಟ್ ಟೂಲ್ನಿಂದ ಇವೆರಡನ್ನ ಸೇರಿಸ್ಬೇಕಲ್ಲ. ನೋಡಿ ಇಲ್ಲೇನು ಕೆಲಸ ಆಯಿತು, ಎರಡು ಜಾಯಿನ್ ಆಯಿತು. ಇದು ಜಾಯಿನ್ ಪಾತ್ಸ್ ಅಂದರೆ ಪಾತ್ಗಳನ್ನು ಸೇರಿಸೋದು. ಸಿಂಪ್ಲಿಫೈ ಅಂದರೆ ಈಗ ತಾನೇ ನಿಮಗೆ ಇದರದ್ದು ಹೇಳಿಕೊಟ್ಟಿದ್ದೆ. ಸಿಂಪ್ಲಿಫೈ ಏನು ಮಾಡ್ತದೆ ಅಂದರೆ, ಪೆನ್ ಟೂಲ್ ತೊಗೊಂಡು ಈ ಥರ ಡ್ರ್ಯಾಗ್ ಮಾಡಿ ನಾನು ಇದನ್ನು ಪಾಯಿಂಟ್ ಟೂಲ್ನಿಂದ ಸೆಲೆಕ್ಷನ್ ಮಾಡಿಕೊಂಡು ಸಿಂಪ್ಲಿಫೈ ಮೇಲೆ ಕ್ಲಿಕ್ ಮಾಡಿದರೆ ಇದೇನು ಈ ಥರ ಅದಲ್ಲ ಟ್ರಯಾಂಗಲ್ ಟೈಪ್, ಇದು ರೌಂಡ್ ಶೇಪ್ನಾಗ ಆಗ್ತದೆ. ಇನ್ನು ನೆಕ್ಸ್ಟು ಸಪ್ರೇಟ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಕ್ಲಿಕ್ ಮಾಡಿದರೆ ಏನೂ ಸಪ್ರೇಟ್ ವರ್ಕ್ ಮಾಡ್ತಾ ಇಲ್ಲ ಇಲ್ಲಿ. ಯಾಕಂದರೆ ಈ ಪಾತ್ ಇದನ್ನು ನಾನು ಸಪ್ರೇಟಾಗಿ ಮಾಡಿಲ್ಲ. ಈ ಪಾತ್ ಸಪ್ರೇಟ್ ಮಾಡಬೇಕಾದ್ರೆ ಈ ಕಟ್ ಟೂಲ್ ತೊಗೊಂಡು
ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಆಮೇಲೆ ಈಗ ನೋಡಿ, ಈಗ ನಾನು ಸಪ್ರೇಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲೆಲ್ಲಾದರೂ ಕ್ಲಿಕ್ ಮಾಡಿದರೆ ಅದು ಸಪ್ರೇಟಾಗಿ ಈ ಪಾತ್ನ ತೋರಿಸೋದು ನೋಡಿ. ಈ ಎಲ್ಲಿ ಕಟ್ ಆಗಿತ್ತಲ್ಲ, ಆ ಕಟ್ ಆದಂಥ ಪಾತ್ ಬಿಟ್ಟು ಬೇರೆ ಉಳಿದ ಪಾತ್ ಸೆಲೆಕ್ಷನ್ ಆಯಿತು. ನೀವು ಯಾವುದನ್ನು ಸೆಲೆಕ್ಷನ್ ಮಾಡ್ತೀರಿ, ಆ ಬೇರೆ ಕಟ್ ಆಗಿದ್ದಂಥ ಪಾತನ್ನು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಲ್ಲ, ಅದು ಸಪ್ರೇಟಾಗಿ ಉಳಿದು ಬಿಡ್ತದೆ. ಈ ಪಾತಲ್ಲಿ ಮೇಲ್ಗಡೆ 4 ಚಿತ್ರಗಳು ಕಾಣ್ತಾವಲ್ಲ, ಈಗ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಮೊದಲನೇ ಆ್ಯಂಕರ್ ಕಾರ್ನರ್ದಲ್ಲಿ ಆದ ಕಾರಣ ಈ ಪಾಯಿಂಟ್ ಟೂಲ್ನಿಂದ ನಾನು ಸೆಲೆಕ್ಷನ್ ಮಾಡಿಕೊಂಡು ನಿಮಗೆ ಆ ಕಾರ್ನರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆ ಚಿತ್ರ ನೋಡಿ ಹೇಗಾಗುತ್ತೆ ನೋಡಿ. ಚೇಂಜ್ ಆಯ್ತಲ್ಲ, ಆ ಕಾರ್ನರ್ ಮೇಲೆ ಕ್ಲಿಕ್ ಮಾಡಿದರೆ ಶೇಪ್ ಚೇಂಜ್ ಆಯಿತು. ಎರಡನೇದು ಸೆಂಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಚೇಂಜ್ ಆಯಿತು. ಆಮೇಲೆ ನಾನೇನಾದರೂ ಇದನ್ನು ಹಿಗ್ಗಿಸಿದರೆ ಎಟ್ ಎ ಟೈಮ್ ಎರಡು ಕಡೆ ಸೇಮ್ ಬ್ಯಾಲೆನ್ಸ್ ಹಿಗ್ತದೆ, ಸೇಮ್ ಬ್ಯಾಲೆನ್ಸ್ ಹೋಗ್ತದೆ ನೋಡ್ರಿ. ಇದು ಎರಡನೇದು ಕ್ಲಿಕ್ ಮಾಡೋದು. ಮೂರನೇದು ಯಾವ ರೀತಿ ಚೇಂಜ್ ಆಗ್ತದೆ ನೋಡಿ. ಎರಡನೇದು ಕ್ಲಿಕ್ ಮಾಡಿದ್ರೆ ಸೇಮ್ ಆಗಿ ಅಪ್ ಡೌನ್ ಆಗ್ತಿತ್ತು, ಬಟ್ ಈಗ ಮೂರನೇದಿಲ್ಲ, ಒಂದೇ ಸೈಡ್ ಆಗ್ತಾಯಿದೆ. ನೀವು ಯಾವ ಸೈಡ್ ಇದು ಮಾಡ್ತೀರ ನೋಡಿ, ಬ್ಯಾಲೆನ್ಸ್ ಇದು ಸರಿಯಾಗಿ ಮೂವ್ ಆಗ್ತಾಯಿಲ್ಲ. ನಾಲ್ಕನೇದು ಮೇಲೆ ಕ್ಲಿಕ್ ಮಾಡಿ ನೋಡಿ. ನಾಲ್ಕನೇದು ಕೂಡ ಮೂರನೇದು ಹೇಗಿದೆ ಹಾಗಿದೆ, ಬಟ್ ಇದು ಸ್ವಲ್ಪ ಕಾರ್ನರ್ಗೆ ಜಾಸ್ತಿ ಒತ್ತು ಕೊಟ್ಟಿದೆ ನೋಡಿ. ಆ ಸೈಡ್ ಏನು ಮೂಮೆಂಟ್ ಆಗ್ತಿಲ್ಲ. ಮೂರನೇದು ಸ್ವಲ್ಪ ಮೂಮೆಂಟ್ ಆಗ್ತಿತ್ತು ಖರೆ, ಇದೇನು ಮೂವ್ ಆಗ್ತಾಯಿಲ್ಲ, ಫಿಕ್ಸ್ ಆಗಿಬಿಟ್ಟಿದೆ ಲೈನು. ತಿಳಿತಲ್ಲ ನಿಮಗೆ ಈ 4ರದ್ದು ಏನು ಕೆಲಸ ಅಂತ. ವಿಡಿಯೋದ ಕೊನೆಯ ಭಾಗದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತೇನೆ. ವಿಡಿಯೋ ನೋಡಿದ ತಮಗೆಲ್ಲರಿಗೂ ತುಂಬ ಧನ್ಯವಾದಗಳು.